ಗ್ಯಾಸ್ ಸಿಲಿಂಡರ್ನ ಬಳಿಕ ಅಡುಗೆ ಎಣ್ಣೆ ವ್ಯಾಪಾರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ಬಿಸಿ ತಟ್ಟಿದೆ ಇಲ್ಲೂ ಕೂಡ. ಅಡುಗೆ ಮನೆಯಲ್ಲಿ ಈಗಾಗಲೇ ಒಂದು ವಸ್ತು ಸಿಗದೆ ಒದ್ದಾಡ್ತಾ ಇದ್ದಾರೆ ಜನ. ಇದ್ರ ಬೆನ್ನಲ್ಲೇ ಈಗ ಅಡುಗೆ ಮಾಡೋದಕ್ಕೆ ಅತ್ಯಗತ್ಯವಾಗಿರುವಂತಹ ಎಣ್ಣೆ, ಕುಕಿಂಗ್ ಆಯಿಲ್, ಇದು ಕೂಡ ಈಗ ಹಲವು ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಕಾರಣ ಸ್ಟಾಕ್ ಬರ್ತಿಲ್ಲ, ಸಪ್ಲೈ ಬರ್ತಿಲ್ಲ ಅಂತ ಅಂತಿದ್ದಾರೆ. ಇರೋ ಸ್ಟಾಕ್ ಕೂಡ ವ್ಯಾಪಾರ ಆಗ್ತಾ ಇಲ್ಲ. 15ರಿಂದ 20% ಎಣ್ಣೆ ವ್ಯಾಪಾರ ಇಳಿಕೆ ಕಂಡಿದೆ. ಏನಕ್ಕಿರೋ ಸ್ಟಾಕು ವ್ಯಾಪಾರ ಆಗ್ತಿಲ್ಲ ಅಂದರೆ ಹೋಟೆಲ್ನವರು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದ್ರು ಹೋಟೆಲ್ ಬಿಸ್ನೆಸ್ಗೆ, ಡೀಪ್ ಫ್ರೈಡ್ ಐಟಮ್ಸ್ಗೆ ಅಂತ ಹೇಳಿ. ಬಟ್ ಈಗ ಎಲ್ಲಿ ಡೀಪ್ ಫ್ರೈ ಮಾಡೋಕ್ಕಾಗುತ್ತೆ ಸಿಲಿಂಡ್ರ್ ಇಲ್ಲದೆ? ಹೇಗೋ ಸೌದೆ ಒಲೆನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಆಯಿಲ್ಗೆ ಯಾವುದೇ ಡಿಮ್ಯಾಂಡ್ ಇಲ್ಲ. ಇದೇ ಆಯಿಲ್ ಉದ್ದಿಮೆಯನ್ನು ನಂಬಿಕೊಂಡಿದ್ದಂತಹ, ಬಂಡವಾಳ ಹಾಕ್ಕೊಂಡು ಆಲ್ರೆಡಿ ಸ್ಟಾಕ್ ಮಾಡಿಟ್ಕೊಂಡಿದ್ದವ್ರಿಗೆ ಈಗ ಲಾಸ್ ಆಗ್ತಾ ಇದೆ. ನಮಗೆ ಹಿಂದೆ ರಷ್ಯಾ ಮತ್ತು ಯುಕ್ರೇನಿಯನ್ ವಾರ್ ಆದಾಗಲೂ ಕೂಡ ಸನ್ಫ್ಲವರ್ ಆಯಿಲ್ ಬರ್ತಾ ಇರಲಿಲ್ಲ ಎಷ್ಟೋ ತಿಂಗಳು. ಆಮೇಲೆ ಭಾರತ ಸರ್ಕಾರ ಬೇರೆ ಬೇರೆ ದೇಶಗಳ ಜೊತೆಗೆ ಮಾತನಾಡಿ ನಂತರ ಕೊಲ್ಲಿ ರಾಷ್ಟ್ರಗಳಿಂದ ಈ ಕುಕ್ಕಿಂಗ್ ಆಯಿಲನ್ನು ಕೂಡ ತರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಬಟ್ ಈಗ ನೋಡಿ ಮತ್ತದೇ ಎಫೆಕ್ಟ್ ಆಗ್ತಾ ಇದೆ. ಸೊ ಇದು ಚೈನ್ ಲಿಂಕ್, ಸಪ್ಲೈ ಚೈನ್ ಮೇಲೆ ಆಗಿರುವಂತಹ ಎಫೆಕ್ಟ್ನ ಭಾಗದ ರೀತಿಯಲ್ಲಿ ನಮಗೆ ಕುಕ್ಕಿಂಗ್ ಆಯಿಲ್ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಡುಗೆ ಎಣ್ಣೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಭಯದ ನಡುವೆ ಈಗ ಸ್ಟಾಕೇ ಸಿಗಲ್ಲ ಅನ್ನೋ ಮಟ್ಟಕ್ಕೆ ಬಂದು ತಲುಪಿದೆ.